ಶ್ರೀಮಂತ ಬಡವ ಎಂಬ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಉಪವಾಸ ಆಚರಿಸುವ ಮೂಲಕ ಮಾನವ ಕುಲದ ಸಮಾನತೆ ಸಾರುವ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸಡಗರ ಮನೆ ಮಾಡಿದೆ. ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುವ ತಾಳ್ಮೆ ಮತ್ತು ಶಿಸ್ತಿನ ಜೀವನ ಸಂದೇಶ ನೀಡುವ ಜೊತೆಗೆ ತಿಂಗಳ ಉಪವಾಸ ಅಂತ್ಯಗೊಳ್ಳುವ ಹಬ್ಬದ ಆಚರಣೆಗೆ ನಗರದ ಎಲ್ಲೆಡೆ ಮುಸ್ಲಿಂ ಬಾಂಧವರಿಂದ ಖರೀದಿ ಪ್ರಕ್ರಿಯೆ ಜೋರಾಗಿದೆ. ವಿಜಯಪುರ ನಗರದ ಮಾರುಕಟ್ಟೆಯ ಮಳಿಗೆಗಳಲ್ಲಿ ಪಕ್ವವಾಗಿ ಹದಗೊಂಡ ದ್ರಾಕ್ಷಿ, ಗೋಡಂಬಿ ಇತ್ಯಾದಿ ತರಹೇವಾರಿ ಹಣ್ಣುಗಳನ್ನು ಖರೀದಿಗಾಗಿ ಆಕರ್ಷಕವಾಗಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಮಹಿಳೆಯರು, ಪುರುಷರು ಮತ್ತು ಮಕ್ಕಳ ಹೊಸ ಉಡುಪುಗಳು ಗ್ರಾಹಕರ ಗಮನ ಸೆಳೆದವು. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳು, ಪ್ರಾರ್ಥನಾ ಮಂದಿರಗಳನ್ನು ವಿಶೇಷ ದೀಪಗಳಿಂದ ಅಲಂಕರಿಸಲಾಗಿದ್ದು ಜನರಲ್ಲಿ ಹಬ್ಬದ ಸಡಗರ ಎದ್ದು ಕಾಣುತ್ತಿತ್ತು. ದೂರದರ್ಶನದೊಂದಿಗೆ ನಗರದ ನಿವಾಸಿ ಫಯಾಜ್ ಕಲದಗಿ ಬಡವ ಶ್ರೀಮಂತ ಎಂಬ ಭೇದವನ್ನು ತೊಡೆದುಹಾಕುವ ರಂಜಾನ್ ಸರ್ವರಿಗೂ ಸಮಾನತೆಯ ಸಂದೇಶ ನೀಡುತ್ತದೆ ಎಂದರು. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಇದು ದೊಡ್ಡದಾದ ಹಬ್ಬ ಇದೆ. ಅದಕ್ಕಾಗಿ ನಾನು ಯಾರು ಬಡವರಿದ್ದಾರೆ ಬಡವರಿಗೆ ಸಹಾಯ ಮಾಡಲಿಕ್ಕೆ ಎಲ್ಲರೂ ಮುಂದಾಗಬೇಕು. ಯಾಕಪ್ಪ ಶ್ರೀಮಂತರ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಳಕ್ಕಿಂತ ತಾವು ರಸ್ತೆ ಮೇಲೆ ನಿಂತು ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ಖರೀದಿ ಮಾಡಬೇಕು. ಮತ್ತು ಯಾಕಂದ್ರೆ ಇದು ಪವಿತ್ರದ ಹಬ್ಬ, ಇದು ರಂಜಾನ್ ಹಬ್ಬ. ಮತ್ತೋರ್ವ ನಿವಾಸಿ ಯೂನಿಸ್ ಜವಳಿ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಎರಡೂ ಸಮುದಾಯಗಳು ಸಂತಸದಿಂದ ಆಚರಿಸುವ ಹಬ್ಬ ರಂಜಾನ್ ಶಾಂತಿಯ ಜೊತೆಗೆ ಸೌಹಾರ್ದತೆಯ ಸಂಕೇತವಾಗಿದೆ ಎಂದು ತಿಳಿಸಿದರು. ಪರ್ಚೇಸಿಂಗ್ ಮಾಡ್ತಾರೆ. ಆ ಥರ ಮಾರ್ಕೆಟಲ್ಲಿ ರಂಜಾನದ ವಿಶೇಷವಾಗಿ ಈ ಲೈಟಿಂಗ್ಗಳು ಎಲ್ಲ ಪ್ರತಿ ಏರಿಯಾದಲ್ಲಿ, ಮಸೂತಿಯಲ್ಲಿ, ಮಾರ್ಕೆಟಲ್ಲಿ ಏನು ಲೈಟಿಂಗ್ ಆಗಿದೆ, ಇಂಥ ಲೈಟಿಂಗೇ ನನಗನ್ಸೋ ಮಟ್ಟೆ ಕರ್ನಾಟಕದಲ್ಲಿ ಎಲ್ಲಿ ಆಗಿಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.